ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ ಯೂಸಿಂಗ್ ಎಕಲಾನ್ ಫಾರ್ಮ್. ಸೊ ಮೇಜರ್ ಆಗಿ ನಿಮಗೆ ಎಕ್ಸಾಮ್ ಅಲ್ಲಿ ಎರಡು ಫಾರ್ಮ್ ಅಲ್ಲಿ ಕಂಡುಹಿಡಿಯೋದಕ್ಕೆ ಕೇಳ್ತಾರೆ. ಒಂದು ಎಕಲಾನ್ ಫಾರ್ಮ್, ಇಲ್ಲ ಅಂತಂದ್ರೆ ನಾರ್ಮಲ್ ಫಾರ್ಮ್. ಸೊ ಎಕಲಾನ್ ಫಾರ್ಮ್ ವೆರಿ ಈಸಿ, ಯಾಕಂತಂದ್ರೆ ಇಲ್ಲಿ ಕೇವಲ ನಾವು ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾತ್ರ ಅಪ್ಲೈ ಮಾಡ್ತೀವಿ. ಸೊ ಓನ್ಲಿ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಯಾವ ರೀತಿ ಅಪ್ಲೈ ಮಾಡೋದು, ಮತ್ತೆ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಫಸ್ಟ್ ಯಾವ ರೀತಿ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿ ಆ ಎಕಲಾನ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಏನ್ ಮಾಡಬೇಕು, ನಾನು ಹೇಳಿರುವಂತೆ ಎಕಲಾನ್ ಫಾರ್ಮ್ಗೆ ಈ ಮ್ಯಾಟ್ರಿಕ್ಸ್ ಅನ್ನ ಕನ್ವರ್ಟ್ ಮಾಡಬೇಕು. ಎಕಲಾನ್ ಫಾರ್ಮ್ ಏನ್ ಹೇಳುತ್ತೆ, ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಗಳು ಕೂಡ 0 ಇರಬೇಕು, ಇನ್ನು ಉಳಿದಿರೋವು ಏನಾದ್ರೂ ಆಗಿದ್ರು ನಡೆಯುತ್ತೆ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ದಿಸ್ ಈಸ್ ದ ಫಸ್ಟ್ ಡಯಾಗ್ನಲ್ ಎಲಿಮೆಂಟ್, ಸೆಕೆಂಡ್ ಡಯಾಗ್ನಲ್ ಎಲಿಮೆಂಟ್, ಥರ್ಡ್ ಡಯಾಗ್ನಲ್ ಎಲಿಮೆಂಟ್. ಇಲ್ಲಿ 3 ಡಯಾಗ್ನಲ್ ಎಲಿಮೆಂಟ್ ಗಳಿದೆ. ಈ 3 ಡಯಾಗ್ನಲ್ ಎಲಿಮೆಂಟ್ ಗಳೇನಿದಾವೆ ಅವು ಏನಾದ್ರೂ ಆಗಿರ್ಲಿ, ಅವುಗಳ ಮೇಲೇನೂ ಏನಾದ್ರೂ ಆಗಿರ್ಲಿ, ಡಯಾಗ್ನಲ್ ಎಲಿಮೆಂಟ್ಸ್ ಗಳ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳು 0 ಆಗಬೇಕು. ಇಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ 2 ವ್ಯಾಲ್ಯೂ ಇವೆರಡೂ ಕೂಡ 0 ಆಗಬೇಕು. ನೆಕ್ಸ್ಟ್ 3 ಕೆಳಗಡೆ ಇರುವಂತ ಇದು ಕೂಡ 0 ಆಗಬೇಕು. ಈ 3ನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಯಾವ ವ್ಯಾಲ್ಯೂ ಇಲ್ಲ. ಸೊ ಮುಂದೆನೂ ಕೂಡ ಯಾವುದು ವ್ಯಾಲ್ಯೂ ಇಲ್ಲ. ಅಂದ್ರೆ ಏನು, 2 1 3 ಈ 3ನ್ನ ನಾನು 0 ಮಾಡಬೇಕು. ಸೊ 0 ಮಾಡಿದ್ರೆ ಇದು ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಆಗುತ್ತೆ. ಈ ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಆಗಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಯೂಸ್ ಮಾಡಿಕೊಂಡು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಬಹುದು. ಸೊ ಈಸಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗೋಣ. ನೋಡಿ ಏನಿದೆ, ದಿಸ್ ಈಸ್ ರೋ ನಂಬರ್ 1 ಅಲ್ವಾ, ದಿಸ್ ಈಸ್ ರೋ ನಂಬರ್ 2, ರೋ ನಂಬರ್ 3, ರೋ 1, ರೋ 2, ರೋ 3. ಈಗ ನಾನೇನ್ ಮಾಡಬೇಕು, ರೋ 2 ಅಲ್ಲಿ ಇರುವಂತ ಫಸ್ಟ್ ಇದ್ರ ಕೆಳಗಡೆ ಇರುವಂತ ಫಸ್ಟ್ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ವ್ಯಾಲ್ಯೂಗಳನ್ನ 0 ಮಾಡೋಣ. ಸೊ ಫಸ್ಟ್ನೇದು ಯಾವುದು 2. ಸೊ 2 ಅನ್ನ 0 ಮಾಡಬೇಕು. ಅದು ಯಾವ ರೋ ಅಲ್ಲಿ ಇರೋದು, ರೋ 2. ಸೊ ರೋ 2 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ರೆಫರೆನ್ಸ್ ಆಫ್ ರೋ 1. ರೋ 1 ಇಂದ ಯಾಕೆ ರೆಫರೆನ್ಸ್ ತಗೊಂಡಿದ್ದು, ಯಾಕಂತಂದ್ರೆ ಡಯಾಗ್ನಲ್ ಎಲಿಮೆಂಟ್ ರೋ 1 ಅಲ್ಲಿ ಇದೆ. ಸೊ ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಇನ ರೆಫರೆನ್ಸ್ ತಗೋಬೇಕು. ಸೊ ಇಟ್ ಈಸ್ ಇನ್ ರೋ 1. ಸಿಂಪಲ್ ಟೆಕ್ನಿಕ್ ಏನ್ ಗೊತ್ತಾ, ಈ 2 ಅನ್ನ 0 ಮಾಡೋದಕ್ಕೆ R2 ಅಲ್ಲಿ ಇರುವಂತ 2 ಅನ್ನ R1 ಜೊತೆ ಬರೀರಿ, R1 ಅಲ್ಲಿ ಇರುವಂತ 1 ಅನ್ನ R2 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಸಿಂಪಲ್. ನೆಕ್ಸ್ಟ್ ಇನ್ನೊಂದು ಕೇಳ್ಕೊಡ್ತೀನಿ ನೋಡಿ, 1 ಕೆಳಗಡೆ ಈ 1 ಕೂಡ ಇದೆ ಅಲ್ವಾ. ಸೊ ಅದು ಯಾವ ರೋ ಅಲ್ಲಿ ಇದೆ, ರೋ ನಂಬರ್ 3. ಸೊ ರೋ ನಂಬರ್ 3 ಅಲ್ಲಿ ಚೇಂಜಸ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ರೋ ನಂಬರ್ 1. ಯಾಕಂತಂದ್ರೆ ಇದರ ಡಯಾಗ್ನಲ್ ಎಲಿಮೆಂಟ್ ಕೂಡ ರೋ ನಂಬರ್ 1 ಅಲ್ಲಿ ಇದೆ, ದಟ್ ಈಸ್ 1. ಸೊ ಏನ್ ಸಿಂಪಲ್ ಟೆಕ್ನಿಕ್, ರೋ 3 ಅಲ್ಲಿ ಇರುವಂತ 1 ಅನ್ನ ರೋ 1 ಜೊತೆ ಬರೀರಿ, ರೋ 1 ಅಲ್ಲಿ ಇರುವಂತ 1 ಅನ್ನ ರೋ 3 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಈಗ ಇನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. 1 ಇಂಟು R2 R2ನೇ ಅಲ್ವಾ, 1 ಇಂಟು R3 R3ನೇ ಅಲ್ವಾ, 1 ಇಂಟು R1 R1ನೇ ಅಲ್ವಾ. ಎಸ್. ಸೊ ಇವಾಗ ಇದನ್ನ ಅಪ್ಲೈ ಮಾಡಿ, ಇವೆರಡು ವ್ಯಾಲ್ಯೂಗಳು ಕೂಡ 0 ಆಗ್ತವೆ. ಸೊ ಎ ವಿಲ್ ಬಿ ಈಕ್ವಲ್ ಟು, ಈಗ ಆಪರೇಷನ್ಸ್ ಅನ್ನ ನಾನು ಯಾವ ಯಾವ ರೋಗಳಿಗೆ ಅಪ್ಲೈ ಮಾಡಿರೋದು, ಕೇವಲ R2 ಮತ್ತೆ R3. ಸೊ ರೋ 1 ವ್ಯಾಲ್ಯೂ ಸೇಮ್ ಉಳ್ಕೊಳ್ಳುತ್ತೆ, 1 2 3 2. ನೆಕ್ಸ್ಟ್ R2 ಗೆ ಅಪ್ಲೈ ಮಾಡೋಣ. ನಾನು ಈ R2 ಮತ್ತೆ R3 ಈ ಎರಡು ಆಪರೇಷನ್ಸ್ ಅನ್ನ ಏನಕ್ಕೆ ಅಪ್ಲೈ ಮಾಡಿರೋದು, 2 ಮತ್ತೆ 1 ಅನ್ನ 0 ಮಾಡೋದಕ್ಕೆ. ಸೊ ಡೈರೆಕ್ಟ್ ಆಗಿ ಬರೀರಿ. ನೆಕ್ಸ್ಟ್ R2 ಈಕ್ವೇಶನ್ ಏನು, R2 ಮೈನಸ್ 2R1, R2 ಮೈನಸ್ 2R1. ಸೊ ಇಲ್ಲಿರುವಂತ ವ್ಯಾಲ್ಯೂ ಏನು, 3. ದಟ್ ಈಸ್ R2 ವ್ಯಾಲ್ಯೂ ಇಸ್ 3 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. ಸೊ 3 ಮೈನಸ್ 2 2s are 4. 3 ಮೈನಸ್ 4 ಅಂತಂದ್ರೆ ಮೈನಸ್ 1. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 5 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು, 3. ಸೊ 5 ಮೈನಸ್ 3 2s are 6. 5 ಮೈನಸ್ 6 ಅಂತಂದ್ರೆ ಮೈನಸ್ 1. ನೆಕ್ಸ್ಟ್ ಇಲ್ಲಿ R2 ವ್ಯಾಲ್ಯೂ ಇಸ್ 1 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. ಸೊ 1 ಮೈನಸ್ 2 2s are 4. 1 ಮೈನಸ್ 4 ಅಂತಂದ್ರೆ ಮೈನಸ್ 3. ಸೊ ಇವಾಗ R2 ಅಲ್ಲಿ ಇರುವಂತಹ ಎಲ್ಲ ವ್ಯಾಲ್ಯೂಗಳನ್ನ ಫಿಲ್ ಮಾಡಿದೀವಿ. R3 ಆಪರೇಷನ್ ಅನ್ನ ಯೂಸ್ ಮಾಡೋಣ. R3 ಮೈನಸ್ R1 ಅಲ್ವಾ. ಎಸ್. ಸೊ ಇದು ಆಲ್ರೆಡಿ 0 ಮಾಡಿದೀವಿ. R3 ವ್ಯಾಲ್ಯೂ ಏನು, 3 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. 3 ಮೈನಸ್ 2 ಅಂತಂದ್ರೆ 1. ನೆಕ್ಸ್ಟ್ ಇಲ್ಲೇನಿದೆ 4, ದಟ್ ಈಸ್ R3 ವ್ಯಾಲ್ಯೂ ಇಸ್ 4 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 3. 4 ಮೈನಸ್ 3 ಅಂತಂದ್ರೆ 1. ನೆಕ್ಸ್ಟ್ R3 ವ್ಯಾಲ್ಯೂ ಏನಿದೆ 5 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 2. 5 ಮೈನಸ್ 2 ಅಂತಂದ್ರೆ 3. ಸೊ ಇವಾಗ ನೋಡಿ ಏನಾಯ್ತು, ಫಸ್ಟ್ ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ ಅದರ ಕೆಳಗಡೆ ಇರುವಂತಹ ಎಲ್ಲಾ ವ್ಯಾಲ್ಯೂಗಳು 0 ಇದೆ. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನಿದೆ ಮೈನಸ್ 1 ಇದೆ.
ಈ -1 ಅನ್ನ +1 ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ನನಗೆ ತುಂಬಾ ಈಸಿ ಆಗುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ ಎಲ್ಲ ಎಕಲಾನ್ ಫಾರ್ಮ್ ಅಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ನೀವು ಆದಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಗಳನ್ನ 1ಗೆ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ 1ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ಸೊ ಇವಾಗ ಈ -1 ಅನ್ನ 1ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ಏನು, ಸಿಂಪಲ್ ಟೆಕ್ನಿಕ್, -1 ಇಂದನೇ ಡಿವೈಡ್ ಮಾಡೋದಾಯ್ತು. ಸೊ ಅದು ಯಾವ ರೋ ಅಲ್ಲಿ ಇರೋದು, ದಿಸ್ ಈಸ್ ರೋ 1, ರೋ 2, ರೋ 3 ಅಲ್ವಾ. ಸೊ ರೋ 2 ಅಲ್ಲಿ ಇದೆ. ಸೊ ರೋ 2 ಡಿವೈಡೆಡ್ ಬೈ -1. ಸೊ ಅದೇ ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ. ಸೊ ಕೇವಲ ನಾವು R2ಗೆ ಮಾತ್ರ ಆಪರೇಷನ್ ಅನ್ನ ಅಪ್ಲೈ ಮಾಡಿರೋದ್ರಿಂದ R1 ಮತ್ತೆ R3 ಅದೇ ರೀತಿ ಉಳ್ಕೊಂತವೆ. ಸೊ 0 1 1 3. ಸೊ ಇವಾಗ 0 ಡಿವೈಡೆಡ್ ಬೈ ಎನಿಥಿಂಗ್ ವಿಲ್ ಬಿ 0ನೇ. ನೆಕ್ಸ್ಟ್ -1 ಡಿವೈಡೆಡ್ ಬೈ -1. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 1 1 ಝಾ 1. -1 ಡಿವೈಡೆಡ್ ಬೈ -1, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 1 1 ಝಾ 1. -3 ಡಿವೈಡೆಡ್ ಬೈ -1, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, 1 3 ಝಾ 3. ಸೊ ಇವಾಗ ನೋಡಿ ಡಯಾಗ್ನಲ್ ಎಲಿಮೆಂಟ್ಸ್ ಕೆಳಗಡೆ ಎಲ್ಲ ವ್ಯಾಲ್ಯೂ 0, ಎರಡನೇ ಡಯಾಗ್ನಲ್ ಎಲಿಮೆಂಟ್ 1 ಆಗಿದೆ. ಸೊ 1 ಆಯ್ತು ಅಂತಂದ್ರೆ ನನಗೆ ಅದರ ಕೆಳಗಡೆ ಇರುವಂತಹ ಈ 1 ಅನ್ನ 0 ಮಾಡಿದ್ರೆ ಮುಗೀತು. ಯಾಕೆ ಹೇಳಿ, ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟ್ 1 ಇದೆ, ಅದರ ಕೆಳಗಡೆ ಯಾವುದು ವ್ಯಾಲ್ಯೂನೇ ಇಲ್ಲ, ನೆಕ್ಸ್ಟ್ ಡಯಾಗ್ನಲ್ ಎಲಿಮೆಂಟೇ ಇಲ್ಲ. ಸೊ ಈ ರೀತಿ ಆಗಿರೋದ್ರಿಂದ ಈ 1 ಅನ್ನ 0 ಮಾಡಿಬಿಟ್ರೆ ಫುಲ್ ಈ ಮ್ಯಾಟ್ರಿಕ್ಸ್ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಆಯ್ತು ಅಂತ ಅರ್ಥ. ಸೊ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡೋಣ. R3 ಅಲ್ಲಿ ಇದೆ ಅದು. ಸೊ ಇದು ಎಲ್ಲಿದೆ, 1 R3 ಅಲ್ಲಿ ಇದೆ. ಇದರ ರೆಸ್ಪೆಕ್ಟಿವ್ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿದೆ, ರೋ 2 ಅಲ್ಲಿ ಇದೆ. ಸೊ ನಾವು ರೋ 3 ಅಲ್ಲಿ ಚೇಂಜಸ್ ಮಾಡೋದಕ್ಕೆ ರೋ 2 ನ ರೆಫರೆನ್ಸ್ ಅನ್ನ ತಗೊಂತೀವಿ. ಟ್ರಿಕ್ ಏನು, ರೋ 3 ಅಲ್ಲಿ ಇರುವಂತಹ 1 ಅನ್ನ ರೋ 2 ಜೊತೆ ಬರಿಬೇಕು, ರೋ 2 ಅಲ್ಲಿ ಇರುವಂತಹ 1 ಅನ್ನ ರೋ 3 ಜೊತೆ ಬರಿಬೇಕು, ಮಧ್ಯದಲ್ಲಿ ಮೈನಸ್ ಹಾಕಬೇಕು. 1 ಇಂಟು R3 R3, 1 ಇಂಟು R2 R2. ಸೊ 1 ಅಂತ ಮತ್ತೆ ಮಲ್ಟಿಪ್ಲೈ ಮಾಡುವಂತ ಅವಶ್ಯಕತೆನೇ ಇಲ್ಲ. ಸೊ ಕೇವಲ ನಾವು R3ಗೆ ಮಾತ್ರ ಆಪರೇಷನ್ ಅನ್ನು ಅಪ್ಲೈ ಮಾಡ್ತಿರೋದ್ರಿಂದ ರೋ 1 ಮತ್ತೆ ರೋ 2 ಅದೇ ರೀತಿ ಉಳ್ಕೊಂತಾರೆ. 1 2 3 2, 0 1 1 3. ನೆಕ್ಸ್ಟ್ R3 ಮೈನಸ್ R2. ಮೊದಲನೇ R3 ವ್ಯಾಲ್ಯೂ ಏನಿದೆ 0 ಮೈನಸ್ R2 ವ್ಯಾಲ್ಯೂ, ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನು 0. ಸೊ 0 ಮೈನಸ್ 0 ಈಸ್ 0. ನೆಕ್ಸ್ಟ್ 1 ಇದೆ, R3 ವ್ಯಾಲ್ಯೂ ಇಸ್ 1 ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ 1. ಸೊ 1 ಮೈನಸ್ 1 ಈಸ್ 0. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 1 ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಇಸ್ ಆಲ್ಸೋ 1. 1 ಮೈನಸ್ 1 ಈಸ್ 0. ನೆಕ್ಸ್ಟ್ R3 ವ್ಯಾಲ್ಯೂ ಇಸ್ 3 ಮೈನಸ್ ಇದರ ರೆಸ್ಪೆಕ್ಟಿವ್ R2 ವ್ಯಾಲ್ಯೂ ಏನಿದೆ 3. ಸೊ 3 ಮೈನಸ್ 3 ವಿಲ್ ಬಿ 0. ಇವಾಗ ನಾವೇನ್ ಮಾಡಿದ್ವಿ, ಎಕಲಾನ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ವಿ. ಏನಿದ್ದು ನನ್ನ ಕಂಡೀಷನ್, ಡಯಾಗ್ನಲ್ ಎಲಿಮೆಂಟ್ಸ್ ಗಳು ಏನಾದ್ರೂ ಆಗಿರ್ಲಿ, 0 ಬಂದ್ರೂ ಕೂಡ ಪರವಾಗಿಲ್ಲ. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಅದರ ಮೇಲ್ಗಡೆ ಇರುವಂತ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, ಅದರಲ್ಲಿ 0 ಆಗಿರ್ಲಿ, ಏನಾರ ಆಗಿರ್ಲಿ, ಅದರ ಕೆಳಗಡೆ ಇರುವಂತ ಎಲಿಮೆಂಟ್ಸ್ ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸಿನ ಕೆಳಗಡೆ ಇರುವಂತ ಎಲಿಮೆಂಟ್ 0 ಆಗಬೇಕಿತ್ತು. ಸೊ 0 ಕನ್ವರ್ಟ್ ಮಾಡಿದೀವಿ. ಸೊ ದಿಸ್ ಈಸ್ ಎ ಎಕಲಾನ್ ಫಾರ್ಮ್. ಸೊ ರ್ಯಾಂಕ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು ಅಂತಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ ಗಳಲ್ಲಿ ಎಷ್ಟು 1 ಇದೆ, ದಟ್ ಈಸ್ ದ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಇಲ್ಲಿ ಎಷ್ಟು ಡಯಾಗ್ನಲ್ ಎಲಿಮೆಂಟ್ಸ್ ಇರೋದು 1 2 3. ಯಾವ್ಯಾವು 1 1 0. ನಾನು ಏನ್ ಹೇಳಿದೆ, ಎಷ್ಟು ನಂಬರ್ ಆಫ್ 1 ಇದೆ ಅದೇ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. 1 1 0 ಎಷ್ಟು ಸಲ 1 ಇರೋದು, 2 ಸಲ. ಸೊ ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ವಿಲ್ ಬಿ ಈಕ್ವಲ್ ಟು 2. ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ A will be equal to 2. ಸಿಂಪಲ್. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಏನ್ ಮಾಡಬೇಕು, ಫಸ್ಟ್ ಕೇವಲ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಮಾತ್ರ ಅಪ್ಲೈ ಮಾಡಿ ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡಬೇಕು ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಅನ್ನ. ಎಕಲಾನ್ ಫಾರ್ಮ್ಗೆ ಕನ್ವರ್ಟ್ ಮಾಡಾದ್ಮೇಲೆ ಎಷ್ಟು ನಂಬರ್ ಆಫ್ 1s ಇರ್ತವೆ ಡಯಾಗ್ನಲ್ ಎಲಿಮೆಂಟ್ ಅಲ್ಲಿ, ಅವುಗಳನ್ನ ಇಲ್ಲಿ ಬರೆದ್ರಾಯ್ತು. ಅಂತಂದ್ರೆ ಇಲ್ಲಿ 2 1s ಇತ್ತು, ಸೊ 2. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಆದಷ್ಟು 1ಗೆ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. 1ಗೆ ಕನ್ವರ್ಟ್ ಮಾಡಿದ್ರೆ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಸೊ ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳನ್ನ ನೀವು ಸಾಲ್ವ್ ಮಾಡಬೇಕು. ಯಾಕಂತಂದ್ರೆ ಒಂದೇ ಪ್ರಾಬ್ಲಮ್ ಅಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗಲ್ಲ. ಒಂದು 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನ ನಾನು ಡಿಫ್ರೆಂಟ್ ಪ್ರಾಬ್ಲಮ್ಗಳನ್ನ ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.